ಇದ್ದಕ್ಕಿದ್ದ ಹಾಗೆ ಏನಾಯ್ತು ನನ್ನ ಮಗಳಿಗೆ? ಅಕ್ಕಂಗೆ ಚೇಳು ಕಚ್ಚಿರ್ಬೇಕು. ಏನು ಹೇಳ್ತಾ ಇದೀಯಾ? ಹೌದು, ಪೂಜೆಲ್ ಕೂತಿದ್ದಾಗ ಚೇಳು ಭಾವನ ಹತ್ರ ಹೋಗ್ತಿತ್ತು. ಅದಕ್ಕೆ ದೀಪಕ್ಕ ಚೇಳನ್ನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಲು. ಇದನ್ನಾಗ್ಲೇ ಹೇಳಕ್ ಏನಾರ ಆಗಿತ್ತು? ಅವ್ರ ಜೀವಕ್ಕೆ ಏನಾದ್ರು ಆತ ಏನೋ ಮಾಡ್ತೀರಾ? ಅಕ್ಕನೇ ಹೇಳ್ಬೇಡ ಅಂತ ಹೇಳಿದ್ಲು ಬಾವ. ಯಾವ ಕೈ ಕಚ್ಚಿದ್ದು? ಎಡಗೈಗೆ. ಒಂದು ಬಟ್ಟೆ ಇದ್ರೆ ಕೊಡಿ. ಚಿರು ಯಾಕೆ ಅವಳ ಮೇಲೆ ಇಷ್ಟೊಂದು ಕೇರ್ ತಗೊಳ್ತಾ ಇದ್ದಾನೆ ಅಂತ ಗೊತ್ತಾಗ್ತಾನೆ ಇಲ್ಲ. ನಾನಿಲ್ದೇ ಇರುವಾಗ ಇನ್ನು ಏನೇನ್ ನಡ್ತಿದ್ಯೋ ಏನು. ಯಾರಾದ್ರೂ ಡಾಕ್ಟರ್ ಫೋನ್ ಮಾಡಿ ಬೇಗ. ಹುಣಸೆಹಣ್ಣು ಅರಿಶಿನ ತಗೊಂಡ್ ಬಾ. ಡಾಕ್ಟರ್ ನಮಸ್ಕಾರ, ನಾನು ಜಯರಾಮ್ ಅವ್ರ ಮನೆಯಿಂದ ನನ್ನ ತಂಗಿಗೆ ಚೇಳು ಕಟ್ಟಿದ್ದೆ, ಸ್ವಲ್ಪ ಬೇಗ ಬನ್ನಿ. ಏನಂತೆ? ಬರ್ತಾರಂತೆ. ಸ್ವಲ್ಪ ಬೇಗ ಬರಕ್ಕೆ ಹೇಳಿ. ಹಾಂ, ಸ್ವಲ್ಪ ಬೇಗ ಬನ್ನಿ. ದೀಪು, ದೀಪಾ, ಯಾಕೆ ಅವ್ರು ನೆಬಸ್ತಾ ಇದ್ದೀರಾ? ಹಾವು ಚೇಳು ಕಡ್ದವ್ರಿಗೆ ನಿದ್ದೆ ಮಾಡಕ್ ಬಿಡಬಾರ್ದು. ಓ ಹೌದಾ? ಎಪ್ಸಿ ಎಪ್ಸಿ. ದೀಪು, 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 ದೀಪಪ್ಪ, ದೀಪು